ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನರತ್ನಗಳು ತಂದೆ ಸ್ವತಃ ಬಂದು ನಮಗೆ ಓದಿಸುತ್ತಿದ್ದಾರೆ. ಈ ಆನಂದವೇ ಮನ್ಮನಾಭವ. ನಿಶ್ಚಯ ಬುದ್ಧಿಯು ಭಾಗ್ಯವನ್ನು ತೆರೆಯುತ್ತದೆ. ಸಂಶಯ ಬುದ್ಧಿಯು ಹಿಂದುಳಿಯುತ್ತಾರೆ, ಕುಂಟುತ್ತಾರೆ. ನಾವು ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿಯಾಗುತ್ತಿರುವ ಸಂಗಮಯುಗವೇ ಇಷ್ಟು ಶ್ರೇಷ್ಠ. ಇದು ಶಿವತಂದೆಯ ಶಾಲೆ. ಇಲ್ಲಿ ಓದಿದರೆ ದೇವತೆಗಳಾಗುತ್ತೇವೆ. ಭಗವಂತನ ಉಪಸ್ಥಿತಿಯ ಖುಷಿಯನ್ನು ಸದಾ ಜಾಗೃತವಾಗಿರಿಸಬೇಕು. ದೇವತೆಗಳ ಮಹಲುಗಳು ಚಿನ್ನದಿಂದ ಇರುತ್ತವೆ. ಇವತ್ತು ನಾವು ಕಲ್ಲಿನ ಮನೆಯಲ್ಲಿದ್ದೇವೆ. ಪಾವನರಾದ ಮೇಲೆ ಸ್ವರ್ಗದ ರಾಜ್ಯ ಸಿಗುತ್ತದೆ. ಬುದ್ಧಿಯಲ್ಲಿ ಸದಾ ಈ ಗುರಿ ಇರಲಿ. ತಂದೆ ನಿರಂತರ ಜ್ಞಾನ ಇಂಜೆಕ್ಷನ್ ಹಾಕುತ್ತಿರುತ್ತಾರೆ. ಬುದ್ಧಿಯಲ್ಲಿ ನಶೆಯಾಗಿ ಬಿಡಲಿ. ಆತ್ಮವೇ ಓದುತ್ತದೆ, ಶರೀರ ಕೇವಲ ಸಾಧನ. ಆತ್ಮದಲ್ಲಿ ಸಂಸ್ಕಾರ ಸಂಗ್ರಹವಾಗುತ್ತದೆ. ಅವನ್ನು ಕರೆದುಕೊಂಡು ಮುಂದಿನ ಜನ್ಮಕ್ಕೆ ಹೋಗುತ್ತೇವೆ. ಶಿವತಂದೆ ಲೋನ್ ಮೇಲೆ ಶರೀರವನ್ನು ಬಳಸುತ್ತಿದ್ದಾರೆ. ಆ ದೇಹ ಅವರದ್ದಲ್ಲ. ಪಾಪಗಳು ಹೆರೆದಾಗ ಬೇಕಾದರೆ ಒಂದು ಮಂತ್ರ, ಮನ್ಮನಾಭವ. ವಿಕಾರವೇ ಪ್ರಧಾನ ವಿಘ್ನ. ಕಾಮವಿಕಾರದಿಂದ ಎಚ್ಚರ. ಇತರರಿಗೆ ಸಹಜವಾಗಿ ಜ್ಞಾನವನ್ನು ತಿಳಿಸಬೇಕು. ಜ್ಞಾನ ಪರದರ್ಶನ ಮಾಡಿ. ಆತ್ಮೀಯ ಸೇವಕರು ನಾವೇ. ಶರೀರಕ್ಕೆ ಅಲ್ಲ, ಆತ್ಮಗಳಿಗೆ ಸೇವೆ. ಸಂಕಲ್ಪ ಶಕ್ತಿಯು ಶ್ರೇಷ್ಠ ಸೇವೆಯ ಸಾಧನ. ಒಂದು ಶ್ರೇಷ್ಠ ಸಂಕಲ್ಪವೇ ಇತರರಲ್ಲೂ ಶಕ್ತಿ ತುಂಬಬಹುದು. ಭಕ್ತರಿಗೆ ಸಾಕ್ಷಾತ್ಕಾರವಾಗಿ ಶಿವತಂದೆ ತೃಪ್ತಿ ಕೊಡುತ್ತಾರೆ. ಸತ್ಯಯುಗದಲ್ಲಿ ಕೇವಲ ದೇಹ ಬದಲಾವಣೆ, ಮರಣವಿಲ್ಲ. ಅಮರಪುರಿ ಅವನ ಮಗು ಎಂಬ ಅರ್ಥ ಬಿಟ್ಟರೆ ದೇವತೆಗಳು ಹುಟ್ಟುವುದೇ ಇಲ್ಲ. ನಾಟಕದ ಪ್ರಾರಂಭವೇ ಸತ್ಯಯುಗದ ರಾಜ್ಯಭಾರದಿಂದ. ಅದನ್ನು ಮರೆಯಬೇಡಿ. ತಂದೆ ಮಕ್ಕಳನ್ನು ಹೂಗಳಂತೆ ಕಣ್ಣಿನ ಮೇಲೆ ಕುಳ್ಳರಿಸಿ ಕರೆದುಕೊಂಡು ಹೋಗುತ್ತಾರೆ. ಮುರಳಿಯ ಮುಖ್ಯ ಸಾರಾಂಶ. ಬಾಬ್ದಾದಾ ಇಂದಿನ ಪಾಠ. ಮಕ್ಕಳೇ, ನಿಮಗೆ ತಿಳಿದಿರಲಿ, ಈಗ ಭಗವಂತನು ತಮ್ಮ ಮಕ್ಕಳಿಗೆ ಸ್ವತಃ ಓದಿಸುತ್ತಿದ್ದಾರೆ. ಈ ವಿದ್ಯೆಯು ವಿಶೇಷ, ಏಕೆಂದರೆ ಇದು ನಿಮ್ಮನ್ನು ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿಗೆ ಪರಿವರ್ತನೆ ಮಾಡುತ್ತದೆ. ನಿಶ್ಚಯ ಬುದ್ಧಿಯು ಭಾಗ್ಯದ ಬಾಗಿಲು ತೆರೆದೀತು. ಸಂಶಯ ಬುದ್ಧಿಯು ತಡ ಮಾಡುತ್ತದೆ. ನಿಮ್ಮ ಗುರಿ ಸ್ಪಷ್ಟ. ಸತ್ಯುಗದ ಪಾರಸ್ಪುರಿಯು ಮಾಲೀಕರಾಗುವುದು. ಆದರೆ ಈ ಗುರಿಗೆ ತಲುಪೋದು ಅಷ್ಟು ಸುಲಭವಲ್ಲ. ನಿಮಗೆ ಶಿವ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿರಬೇಕು. ನಿಮ್ಮ ಸಂಕಲ್ಪ ಶಕ್ತಿಯಿಂದ ಇತರರಲ್ಲಿ ಶಕ್ತಿ ತುಂಬಬೇಕಾಗಿದೆ. ಆತ್ಮವೇ ಓದುತ್ತದೆ, ಆತ್ಮವೇ ರಾಜ್ಯಭಾರ ಮಾಡುತ್ತದೆ. ಇಷ್ಟು ಪವಿತ್ರ ಜೀವನಕ್ಕೆ ವಿಕಾರ ಎಂದರೆ ಅತ್ಯಂತ ದೊಡ್ಡ ಶತ್ರು. ಶಿವತಂದೆ ಬ್ರಹ್ಮ ತರುಣಲ್ಲಿ ಬಂದು ಓದಿಸುತ್ತಿದ್ದಾರೆ. ಈ ನಾಟಕದಲ್ಲಿ ನೀವು ಪಾತ್ರಧಾರಿಗಳಲ್ಲ, ಮುಖ್ಯ ಪಾತ್ರಧಾರಿಗಳಾಗಿದ್ದೀರಿ. ಆದ್ದರಿಂದ ನಿಶ್ಚಯ, ಶ್ರದ್ಧೆ, ನೆನಪಿನಲ್ಲಿ ಸ್ಥಿರರಾಗಿರಿ. ಶಿವತಂದೆಯು ನಿಮ್ಮನ್ನು ಖುಷಿಯಿಂದ ಕರೆದುಕೊಂಡು ಹೋಗುತ್ತಾರೆ. ನೈತಿಕ ಕಥೆಯ ಆಧಾರ. ಒಬ್ಬ ಹೋಟೆಲ್ ಕೆಲಸಗಾರಿ ಇಡೀ ಜೀವನ ನಿಶ್ಚಯದಿಂದ ದುಡಿದು ಒಂದು ದಿನ ತನ್ನ ಜೀವನವನ್ನು ಸಂಪೂರ್ಣ ಬದಲಾಯಿಸಿದ ಹೋಟೆಲ್ ಮಾಲೀಕರ ಸ್ಥಾನಕ್ಕೆ ಏರಿದ. ಈಗ ನೀವು ಹೀಗೆ ನಿಶ್ಚಯದಿಂದ ಶ್ರೇಷ್ಠ ಸಂಕಲ್ಪಗಳನ್ನು ಜಮಾ ಮಾಡಿ ಪವಿತ್ರತೆ, ನೆನಪು, ಸೇವೆಯೊಂದಿಗೆ ದೇವತೆ ಸ್ಥಿತಿಗೆ ತಲುಪಬೇಕು. ವರದಾನ. ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಎಲ್ಲರಲ್ಲಿಯೂ ಶಕ್ತಿ ತುಂಬುವ ಶಕ್ತಿಶಾಲಿ ಆತ್ಮಭವ. ಶ್ರೇಷ್ಠ ಸಂಕಲ್ಪಗಳ ಇಂಜೆಕ್ಷನ್ ಇತರರ ಆತ್ಮಶಕ್ತಿಯನ್ನು ಏರಿಸಬಲ್ಲದು. ನಿಮ್ಮ ಅಂತರಂಗದಲ್ಲಿ ಶ್ರೇಷ್ಠ ಭಾವನೆ ಇದ್ದರೆ ನಿಮ್ಮ ಒಡನಾಟದಿಂದಲೇ ಮತ್ತವರಲ್ಲಿಯೂ ಬದಲಾವಣೆ ಬರುತ್ತದೆ. ಸೇವೆಯ ಶ್ರೇಷ್ಠ ಮಾದರಿ ಎಂದರೆ ಸಂಕಲ್ಪದಿಂದ ಸೇವೆ. ಅವ್ಯಕ್ತ ಸೂಚನೆ. ಶ್ರೇಷ್ಠ ಸಂಕಲ್ಪ ಶಕ್ತಿಯ ಜಮಾ ಅಗತ್ಯ. ವ್ಯರ್ಥ ಸಂಕಲ್ಪಗಳು ಬೇಗ ಬಂದು ಕೊನೆಗೆ ಹಾನಿಕಾರಕರಾಗುತ್ತವೆ. ಶ್ರೇಷ್ಠ ಸಂಕಲ್ಪ ಇಂಜೆಕ್ಷನ್ ಆಗಿ ಇತರ ಶಕ್ತಿ ವೃದ್ಧಿಗೆ ಕಾರಣವಾಗಬೇಕು. ಕಂಟ್ರೋಲಿಂಗ್ ಪವರ್ ಉಂಟಾಗಲಿ. ವ್ಯರ್ಥದ ಮೇಲೆ ಜಯ ವಹಿಸಿ. ಸ್ಲೋಗನ್. ಮಾಸ್ಟರ್ ದುಃಖಹರ್ತ ಆಗಿ ದುಃಖವನ್ನು ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡು. ಇದೇ ನಿನ್ನ ಶ್ರೇಷ್ಠ ಕರ್ತವ್ಯ.